ನೀವೇನಾದರೂ ನಿಮ್ಮ ಫೋನನ್ನು ಒಂದು ತಿಂಗಳು ಯೂಸ್ ಮಾಡಿಲ್ಲ ಅಂತ ಅಂದರೆ ನಿಮಗೆ 8 ಲಕ್ಷ ರೂಪಾಯಿನ ಕೊಡ್ತೀವಿ ಅಂತ ಅಂದರೆ ನೀವು ನಿಮ್ಮ ಫೋನನ್ನು ಯೂಸ್ ಮಾಡೋ ಸ್ಟಾಪ್ ಮಾಡ್ತೀರಾ? ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಹೌದು, ಈ ರೀತಿ ಒಂದು ಆಫರನ್ನು ಅಮೇರಿಕಾದ ಒಂದು ಕಂಪನಿ ಜನಗಳಿಗೆ ಮಾಡ್ತಾ ಇದೆ. ನೀವು ಒಂದು ತಿಂಗಳು ನಿಮ್ಮ ಫೋನ್ನ ಯೂಸ್ ಮಾಡಿಲ್ಲ ಅಂತ ಅಂದರೆ ಅವರೊಂದು ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಒಂದು ತಿಂಗಳು ನೀವು ಫೋನ್ ಯೂಸ್ ಮಾಡೋಂಗಿಲ್ಲ. ಅದು ಮಾಡಿಲ್ಲ ಅಂತ ಅಂದರೆ ನೀವು 8 ಲಕ್ಷ ರೂಪಾಯಿ ಕಂಪ್ನಿಯವ್ರು ಕೊಡ್ತಾರೆ. ನೋಡಿ, ಇಂಟ್ರೆಸ್ಟೆಡ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಮೇರಿಕಾದಲ್ಲಿ, ಆಯಿತಾ? 8 ಲಕ್ಷ ಕೊಡ್ತೀವಿ ಅಂದರೆ ನೀವು ನಿಮ್ಮ ಫೋನ್ನ ಗಿವ್ ಅಪ್ ಮಾಡ್ತೀರಾ? ಕಾಮೆಂಟ್ ಮಾಡಿ, ಆಯಿತಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫ್ಲಿಪ್ಕಾರ್ಟ್ನಲ್ಲಿ ಒಬ್ಬ ವ್ಯಕ್ತಿ ಐಫೋನ್ 15ನ ಆರ್ಡ್ರ್ ಮಾಡ್ತಾನೆ. ನಾರ್ಮಲ್ ಬಾಕ್ಸಲ್ಲಿ ರಿಸೀವ್ ಆಗುತ್ತೆ. ಆದರೆ ಅವನು ಸೆಟ್ಟಿಂಗ್ ಹೋಗ್ಬಿಟ್ಟು ಬ್ಯಾಟ್ರಿ ಹೆಲ್ತನ್ನು ಚೆಕ್ ಮಾಡಿದಾಗ ಈ ರೀತಿ ಒಂದು ಎರರ್ ಮೆಸೇಜನ್ನು ತೋರಿಸುತ್ತಾ ಇತ್ತು. ಇಂಪಾರ್ಟೆಂಟ್ ಬ್ಯಾಟ್ರಿ ಮೆಸೇಜ್, ಅನೇಬಲ್ ಟು ವೆರಿಫೈ ದಿಸ್ ಐಫೋನ್ ಆ್ಯಸ್ ಎ ಜೆನ್ಯೂನ್ ಆಪಲ್ ಬ್ಯಾಟ್ರಿ ಅಂತ. ಅಂದರೆ ಆ ಫೋನಲ್ಲಿರುವಂಥ ಬ್ಯಾಟ್ರಿ ಜೆನ್ಯೂನ್ ಅಂತ ವೆರಿಫೈ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಮೆಸೇಜ್ ತೋರಿಸುತ್ತೆ. ಅವನಿಗೆ ಡೌಟ್ ಬರುತ್ತೆ, ರಿಪೋರ್ಟ್ ಮಾಡ್ತಾನೆ. ಫ್ಲಿಪ್ಕಾರ್ಟಲ್ಲಿ ಕಂಪ್ಲೇಂಟ್ ಕೊಟ್ಟು, ಮೋಸ್ಟ್ಲಿ ಗೊತ್ತಿಲ್ಲ, ಫ್ಲಿಪ್ಕಾರ್ಟ್ ಅವ್ರು ಮೋಸ್ಟ್ಲಿ ಅದನ್ನು ರೀಪ್ಲೇಸ್ ಮಾಡಬಹುದು. ಫ್ಲಿಪ್ಕಾರ್ಟ್ ಅಂತ ವೆಬ್ಸೈಟಲ್ಲೇ ಈ ರೀತಿ ಆಗುತ್ತೆ ಅಂತ ಅಂದರೆ ಸವಾಸಲ್ಲ ಗುರು. ಅವ್ನ ಫೋನಿಂದು ಮೋಸ್ಟ್ಲಿ ಬ್ಯಾಟ್ರಿಯನ್ನು ಬೇರೆ ಯಾವುದೋ ಡ್ಯೂಪ್ಲಿಕೇಟ್ ಬ್ಯಾಟ್ರಿಗೆ ರೀಪ್ಲೇಸ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಸೊ ಈ ರೀತಿ ಬಂದಿದೆ. ನೀವು ಕೂಡ ಫೋನ್ ತೊಗೊಂಡ್ಮೇಲೆ ವೆರಿಫೈ ಮಾಡಿಕೊಡಿ. ಆ್ಯಪಲ್ನವ್ರು ಅಟ್ಲೀಸ್ಟ್ ಇದನ್ನು ಕೊಡ್ತಾರೆ. ಮೆಜಾರಿಟಿ ಆಫ್ ದ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಈ ರೀತಿ ಚೇಂಜ್ ಆಯಿತು ಅಂದರೆ ಗೊತ್ತೇ ಆಗಲ್ಲ, ಆಯಿತಾ? ಸೊ ಬೆಂಕಿ ವಿಷಯ. ಆ್ಯಪಲ್ನವ್ರದ್ರಲ್ಲಿ ಈ ಫೀಚರ್ ಎಲ್ಲ ಸಿಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸೊ ರಾಮ ಮಂದಿರ ಉದ್ಘಾಟನೆ ಆಯಿತು. ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು. ಸೊ ಈ ಮೂರ್ತಿಗೂ ಸಹ AI ಕಾಟ ತಪ್ಪಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಟ ಮೂರ್ತಿಗೂ ತಪ್ಪಿಲ್ಲ ಅಂತ ಅನ್ಬೋದು. ಬೇಕಾದರೆ ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಎಲ್ಲ ಕಡೆ ಈ ಮೂರ್ತಿಯ AI ವಿಡಿಯೋನ ಎಲ್ಲರೂ ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಅಂದರೆ ಆ ಮೂರ್ತಿ ಕಣ್ಣನ್ನು ಮಿಟುಕಿಸುವಂಥದ್ದು, ಆ ಕಡೆ ಈ ಕಡೆ ತಲೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ನಗುವಂಥದ್ದು ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ದೇವ್ರಿಗೂ ಸಹ ಈ ಒಂದು AI ಕಾಟ ತಪ್ಪಿಲ್ಲ ಅಂತ ಬೇಕಾದರೂ ಅನ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವಾಟ್ಸ್ಯಾಪ್ನವರು ಒಂದು ಹೊಸ ಫೈಲ್ ಶೇರಿಂಗ್ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಮತ್ತು ಯಾವ ರೀತಿ ನಿಯರ್ ಬೈ ಶೇರ್ ಕೆಲಸವನ್ನು ಮಾಡುತ್ತೆ ಗೂಗಲ್ ಅವ್ರದ್ದು, ಅದೇ ರೀತಿ ಈ ಒಂದು ವಾಟ್ಸಾಪಿಂದು ನಿಮ್ಮ ಸುತ್ತಮುತ್ತ ಇರುವಂಥ ವಾಟ್ಸಾಪ್ ಅಕೌಂಟನ್ನು ಹೊಂದಿರುವಂಥ ಜನಗಳಿಗೆ ಈ ಫೈಲ್ನ ಶೇರ್ ಮಾಡ್ಬೋದು. ಮೋಸ್ಟ್ಲಿ ಇದು ಈ ಒಂದು ನಿಯರ್ ಬೈ ಶೇರ್ದು ಏನು ಟೆಕ್ನಾಲಜಿ ಇದೆ ಅದೇ ರೀತಿ ಕೆಲಸವನ್ನು ಮಾಡ್ಬೋದು ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಜನ ಟಿ ವಿ ನೋಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಏನು ಬರುತ್ತೆ, ಸುಮಾರು 82% ಜನ ಆ ಒಂದು ಅಡ್ವರ್ಟೈಸ್ಮೆಂಟಿಗೆ ಎಂಗೇಜ್ ಆಗ್ತಾರಂತೆ. ಅಂದರೆ ಅಡ್ವರ್ಟೈಸ್ಮೆಂಟನ್ನು ನೋಡ್ತಾರಂತೆ, ಆಯಿತಾ? ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಬೇರೆ ಚಾನಲ್ ಚೇಂಜ್ ಮಾಡೋದು ಮಾಡಲ್ಲ. ಮೆಜಾರಿಟಿ ಜನ 82%, ಆಯಿತಾ? ಸೊ ಹೆವಿ ಯೂಸ್ ನಂಬರ್ ಅದು. ಸೊ ಅದರಿಂದಲೇ ಈ ಒಂದು ಟಿ ವಿ ಅಡ್ವರ್ಟೈಸ್ಮೆಂಟ್ನ ಕಾಸ್ಟ್ ಹೆವಿ ಜಾಸ್ತಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟು ಜಗತ್ತಿನ 4ನೇ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಆಗಿರುವಂಥದ್ದು. ಸೊ ಹಾಂಗ್ಕಾಂಗ್ ಸ್ಟಾಕ್ ಮಾರ್ಕೆಟನ್ನು ಬೀಟ್ ಮಾಡಿ ನಮ್ಮ ದೇಶದ ಮಾರ್ಕೆಟು ಇದೀಗ 4ನೇ ಸ್ಥಾನ ಪಡ್ಕೊಂಡಿರುವಂಥದ್ದು. ಸೂಪರ್ ವಿಷಯ. ನಾವೆಲ್ಲರೂ ಕೂಡ ಇನ್ನೂ ಜಾಸ್ತಿ ಜನ ಈ ಒಂದು ಸ್ಟಾಕ್ ಮಾರ್ಕೆಟಿಗೆ ಬಂದವು ಅಂತ ಅಂದರೆ, ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ವು ಅಂತ ಅಂದರೆ ಇನ್ನೂ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಐಫೋನ್ 16ನಲ್ಲಿ ಏನು ಕ್ಯಾಪ್ಚರ್ ಬಟನ್ ಅಂದರೆ ಈ ಶಟರ್ ಬಟನ್ನು, ಫೋಟೋಗೋಸ್ಕರನೇ ಒಂದು ಏನು ಡೆಡಿಕೇಟೆಡ್ ಬಟನ್ನ ಕೊಡ್ತಾ ಇದ್ದಾರೆ, ಅದು ಮಲ್ಟಿ ಟಚ್ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಂತೆ, ಆಯಿತಾ? ಸೊ ನಾರ್ಮಲ್ ಶಟರ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ ಮತ್ತು ಅದನ್ನು ನಾವು ಸ್ವೈಪ್ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಕೂಡ ಆಗುತ್ತಂತೆ, ಆಯಿತಾ? ಸೊ ಈ ರೀತಿ ರಿಪೋರ್ಟ್ ಬರ್ತಾ ಇದೆ. ಬೆಂಕಿ ಗುರು, ಏನೋ ನಾವು ಮಾಡ್ತಾ ಇದ್ದಾರೆ, ಬಂದರೆ ಸಕ್ಕತ್ತಾಗಿರುತ್ತೆ, ಆಯಿತಾ? ನನಗನ್ನಿಸ್ತಂಗೆ ಇದು ನೋಡ್ಕೊಂಡು ಬೇರೆ ಕಂಪ್ನಿಗಳು ಸಹ, ಸ್ಯಾಮ್ಸಂಗ್ ಅವರು ಕಾಪಿ ಮಾಡ್ಬೋದು, ಅಥವಾ ಬೇರೆ ರಿಯಲ್ಮಿ ಅವರು ಕೂಡ ಇದನ್ನು ಕಾಪಿ ಮಾಡಿದ್ರು ಮಾಡ್ಬೋದು. ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸನ್ನು ಲಾಂಚ್ ಮಾಡ್ತಾರೆ. ಸೊ ಇದೀಗ ಕ್ಯಾವಿಯಾರ್ ಅವರು ಕಸ್ಟಮೈಸ್ಡ್ ಒಂದು S24 ಅಲ್ಟ್ರನ್ನ ಲಾಂಚ್ ಮಾಡಿದ್ದಾರೆ, ಆಯಿತಾ? ಮೆಕ್ಯಾನಿಕಲ್ ವಾಚು, ಗೋಲ್ಡನ್ ಡ್ರ್ಯಾಗನ್ನೆಲ್ಲ ಹಾಕ್ಬಿಟ್ಟು 24 ಕ್ಯಾರೆಟಿಂದು ನೋಡ್ತಾ ಇದ್ದಾರೆ ಆ ಡಿಸೈನ್ನ. ಇದರ ಬೆಲೆ ಬಂದ್ಬಿಟ್ಟು ಸುಮಾರು 12.5 ಲಕ್ಷ ಅಂತೆ. 12.5 ಲಕ್ಷ ಈ ಒಂದು ಅಂದರೆ ಡಿಸೈನ್ ಇರುವಂಥ ಸ್ಮಾರ್ಟ್ಫೋನಿಗೆ, ಈ ಒಂದು S24 ಅಲ್ಟ್ರಾಗೆ. ನಾರ್ಮಲ್ ಫೋನ್ 1,40,000 ಆಗುತ್ತೆ. ವಿತ್ ಈ ಗೋಲ್ಡ್ ಈ ಒಂದು ಡಿಸೈನು, ಮೆಕ್ಯಾನಿಕಲ್ ವಾಚ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಇವರು. ಸೊ ಅದಕ್ಕೆ 12.5 ಲಕ್ಷ ಆಗುತ್ತೆ. ತಗೊಳ್ಳೋರು ಯಾರಿದ್ದೀರಾ ಕಾಮೆಂಟ್ ಮಾಡಿ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮುಂದಿನ ವರ್ಷ ಏನು ಲಾಂಚ್ ಆಗುತ್ತೆ ಅದಕ್ಕೆ ಒಂದು ಹೊಸ ಡಿಸೈನ್ನ ತೊಗೊಂಬರ್ತಾರಂತೆ, ಆಯಿತಾ? ಸೊ ಇದನ್ನು ಡಿಸೈನ್ ಮಾಡೋದಕ್ಕೋಸ್ಕರ ಎಕ್ಸ್ ಮರ್ಸಿಡೀಸ್ ಬೆಂಝನ್ನು ಡಿಸೈನ್ ಮಾಡ್ತಾ ಇದ್ದಂಥ ಡಿಸೈನರ್ನ
ಹೈಯರ್ ಮಾಡಿದಾರಂತೆ ಸ್ಯಾಮ್ಸಂಗ್ ಅವರು. ಸೊ ಮುಂದಿನ ವರ್ಷ ಏನೋ ಚೇಂಜಸ್ ಮಾಡ್ತಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಯೂಶ್ವಲಿ ನಾವು ನೋಡಿದಂಗೆ ಪ್ರತಿ ವರ್ಷ ಒಂದು ಸಣ್ಣ ಸಣ್ಣ ಚೇಂಜಸ್ಗಳೇ ಆಗ್ತಾ ಬಂದಿದ್ದಾವೆ. ಡಿಸೈನು, ಈ ಕ್ಯಾಮ್ರಾ ಪ್ಲೇಸ್ಮೆಂಟ್ ಅದು ಚೇಂಜ್ ಆಗಿಲ್ಲ, ಎಷ್ಟು ವರ್ಷ ಆಯಿತು ಹಂಗೆ ಇದೆ. ಮುಂದಿನ ವರ್ಷವೂ ಅದೇ ರೀತಿ ಸಣ್ಣ ಚೇಂಜನ್ನು ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಲಾಂಚ್ ಆದಂಥ ಈ S24 ಸೀರೀಸಿಗೆ ಗ್ಯಾಲಕ್ಸಿ AI ಫೀಚರ್ ಬಂತು ಆಯಿತಾ. ಇದೀಗ ಈ ಹಳೆಯ ಫೋನ್ಗಳಿಗೂ ಸಹ ಈ One UI ಅಪ್ಡೇಟ್ನ ಜೊತೆಗೆ ಒಂದು ಗ್ಯಾಲಕ್ಸಿ AIದು ಕೆಲವೊಂದು ಫೀಚರ್ನ ಆ್ಯಡ್ ಮಾಡ್ತಾರೆ. ಅಂದರೆ ಹಳೆಯ ಫೋನ್ಗಳಿಗೂ ಸಹ ಅದನ್ನು ಲಿಸ್ಟ್ ಮಾಡಿದರೆ ಯಾವುದೆಲ್ಲ ಫೋನಿಗೆ ಬರ್ಬೋದು ಅಂತ. S23 ಸೀರೀಸಿಗೆ ಬರುತ್ತೆ, S23 FE, ಗ್ಯಾಲಕ್ಸಿ Z Fold 5, ಫ್ಲಿಪ್ 5 ಮತ್ತು ಗ್ಯಾಲಕ್ಸಿ ಟ್ಯಾಬ್ S9. ಸೊ ಇಷ್ಟು ಡಿವೈಸ್ಗಳಿಗೆ ಈ ಒಂದು ಗ್ಯಾಲಕ್ಸಿ AI ಫೀಚರ್ ಬರುತ್ತಂತೆ. ಸೂಪರ್ ವಿಷಯ. ಆ ಫೋನ್ ಇದ್ದವರು ನಿಮ್ಮ ಹತ್ರ ಇದೆ ಅಂತ ಅಂದರೆ ಈ ಒಂದು AI ಫೀಚರ್ನ ಯೂಸ್ ಮಾಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 9 ಪ್ರೋದು ಡಿಸೈನ್ ರೆಂಡರ್ಸು ಲೀಕ್ ಆಗಿರುವಂಥದ್ದು. ಕ್ಯಾಮ್ರಾ ಒಂದು ರೀತಿ ಡಿಸೈನ್ ಸ್ವಲ್ಪ ಚೇಂಜ್ ಆಗಿರೋ ಥರ ಅನ್ನಿಸ್ತಿದೆ. ಫ್ರಂಟಿಂದ ನೋಡೋದಕ್ಕೆ ಹಂಗೆ ಇದೆ, ಸ್ವಲ್ಪ ಎಡ್ಜಸ್ ಎಲ್ಲ ರೌಂಡ್ ಆಗಿದೆ. ಹಿಂದ್ಗಡೆ ಕ್ಯಾಮ್ರಾ ಒಂಥರ ಡಿಫ್ರೆಂಟ್ ಆಗಿದೆ, ಲುಕ್ ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಿದೆ. ಸೊ ಇದು ಈ ವರ್ಷ ಕೊನೆ ಅಷ್ಟರಲ್ಲಿ ಲಾಂಚ್ ಆಗ್ಬೋದಾ ಅಂತ ಗೊತ್ತಿಲ್ಲ. ಒಟ್ಟಿಗೆ ಚೆನ್ನಾಗಿದೆ ಒಟ್ಟಿಗೆ ಲುಕ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆನರ್ ಅವರು ನಮ್ಮ ದೇಶದಲ್ಲಿ ಇನ್ನೊಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, ಆನರ್ X9B ಅಂತ. ವಿಚಿತ್ರವಾಗಿದೆ ಈ ಹೆಸರು. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಜೊತೆಗೆ ಇದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 8 ಅಥವಾ 9ನೇ ತಾರೀಕು ಮುಂದಿನ ತಿಂಗಳು ಆಯಿತಾ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡೋಣ ಆಯ್ತು. ಅದರ ಡಿಸೈನ್ಸ್ ಆಲ್ರೆಡಿ ಇದೆ, ಏನಕ್ಕೆಂದರೆ ಚೈನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿರುತ್ತೆ. ಸೊ ಅದೇ ಫೋನನ್ನು ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಬೆಲೆ ಆಬ್ವಿಯಸ್ಲಿ ಜಾಸ್ತಿ ಇರ್ತಾರೆ ಗುರು ಆನರ್ ಅವರು. ಏನಪ್ಪ ಗೊತ್ತಿಲ್ಲ. ನಾವು ಅಂದ್ಕೊಂಡು ಆನರ್ ಬಂತು ಅಂದರೆ ಫುಲ್ ಅಫೋರ್ಡಬಲ್ ಆಗಿ ಕಾಂಪಿಟೇಟಿವ್ ಆಗಿ ಪ್ರೈಸ್ ಇಡ್ತಾರೆ ಅಂತ. ಬಟ್ ಏನಕ್ಕೂ ಪ್ರಯೋಜನ ಇಲ್ಲ. ನಮ್ಮ ದೇಶದ ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಕಷ್ಟ ಈ ರೀತಿ ಆಗಿಬಿಟ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಪ್ಪೋದವರು ಒಪ್ಪೋ Reno 11F 5G ಅಂತ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಡೈಮಂಡ್ ಸಿಟಿ 7050 ಪ್ರೊಸೆಸರ್ನೊಂದಿಗೆ. ಇದು ಸ್ವಲ್ಪ ಅಫೋರ್ಡಬಲ್ ಆಗಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅಂದರೆ 11 ಸೀರೀಸಲ್ಲಿ 30,000-40,000 ರೂಪಾಯಿ ಇದೆ ಪ್ರೀಮಿಯಂ ಫೋನ್ಗಳು. ಇದು ಮೋಸ್ಟ್ಲಿ ಒಂದು 25 ರೇಂಜಲ್ಲಿ ಆಗ್ಬೋದಾ ಅಂತ ಗೊತ್ತಿಲ್ಲ. ಒಟ್ಟಿಗೆ ನೋಡೋಕ್ಕೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಫೋನು. ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ, ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.